ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ದೇವರಗೋನಾಳದ ಶ್ರೀ ಆದಿಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಜಾಗರಣೆ ವೈಭವ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಾಳ ಗ್ರಾಮದ ಶ್ರೀ ಆದಿಲಿಂಗೇಶ್ವರ ಪುರಾತನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಸಹ ಮಹಾಶಿವರಾತ್ರಿ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಶಿವರಾತ್ರಿ ಅಮಾವಾಸ್ಯೆಯ ಹಿಂದಿನ ದಿನ ರಾತ್ರಿ ಜಾಗರಣೆ, ಭಜನೆ ಸೇವೆ ಹಾಗೂ ಮಹಾಪ್ರಸಾದ ತಯಾರಿಕೆ ಕಾರ್ಯಕ್ರಮಗಳು ನಡೆದವು. ಬೆಳಗಿನ ಮುಂಜಾನೆವರೆಗೂ ಭಕ್ತರು ಭಜನೆ, ನಾಮಸ್ಮರಣೆಗಳಲ್ಲಿ ತೊಡಗಿ ಭಕ್ತಿ ಸೇವೆ ಸಲ್ಲಿಸಿದರು. ಶಿವರಾತ್ರಿ ಅಮಾವಾಸ್ಯೆಯಂದು ಬೆಳಿಗ್ಗೆ 9 ಗಂಟೆಗೆ ಅಭಿಷೇಕ, ಬಿಲ್ವಾರ್ಚನೆ, ಮಂಗಳಾರತಿ, ಕಾಯಿ ಕರ್ಪೂರ ಆರತಿ ಸೇರಿದಂತೆ ವಿವಿಧ ಪೂಜಾ ವಿಧಿಗಳು ನೆರವೇರಿಸಲಾಯಿತು. ದೇವರಗೋನಾಳ ಗ್ರಾಮದಲ್ಲಿ ಸುಮಾರು 21ರಿಂದ 25 ದೇವತೆಗಳಿದ್ದು ಎಲ್ಲಾ ದೇವರುಗಳ ಪೂಜಾರಿಗಳು ದೇವಸ್ಥಾನದಲ್ಲಿ ಉಪಸ್ಥಿತರಾಗಿ ಪೂಜೆಯಲ್ಲಿ ಪಾಲ್ಗೊಂಡರು. ನಂತರ ಚಂದ್ರ ಹಾಗೂ ಕಾಯಿ ಕರ್ಪೂರ ದೇವರಿಗೆ ನೈವೇದ್ಯ ಸಮರ್ಪಿಸಿ ಗ್ರಾಮದ ಎಲ್ಲಾ ದೇವತೆಗಳಿಗೆ ನೈವೇದ್ಯ ಅರ್ಪಿಸುವ ಪರಂಪರೆ ನೆರವೇರಿಸಲಾಯಿತು. ಅನಂತರ ಭಕ್ತರಿಗೆ ಮಹಾಪ್ರಸಾದವನ್ನು ಪಂಕ್ತಿಯಂತೆ ಕುಳ್ಳಿರಿಸಿ ವಿತರಿಸಲಾಯಿತು. ಸಂಜೆವರೆಗೆ ನಿರಂತರವಾಗಿ ಪ್ರಸಾದ ವಿತರಣೆ ನಡೆಯಿತು. ಸಂಜೆ 6 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ದಿನಪೂರ್ತಿ ನಡೆದ ಭಕ್ತಿ ಸೇವೆ ಸಮಾಪ್ತಿಯಾಯಿತು. ಈ ಕಾರ್ಯಕ್ರಮವು ಗ್ರಾಮದ ಎಲ್ಲಾ ದೈವಭಕ್ತರು, ಮುಖಂಡರು ಹಾಗೂ ಯುವಕರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಜರುಗಿತು. ಅರ್ಚಕರಾದ ವೀರಯ್ಯ ಶರಣಯ್ಯ ಸ್ವಾಮಿ ಪೂಜಾ ಕಾರ್ಯಗಳನ್ನು ನೆರವೇರಿಸಿದರು. ಊರಿನ ಮುಖಂಡರಾದ ಬಸವಂತ ಸರ್, ವೆಂಕಟೇಶ್ ಬೇಟೆಗಾರ, ದೇವೇಂದ್ರಪ್ಪ ಗೌಡ, ಬಸನಗೌಡ, ಮಲ್ಲಯ್ಯ ದೀವಳಗುಡ್, ಆದಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಭಜನಾ ಮಂಡಳಿಯವರಾದ ನಿಂಗಣ್ಣ ಮಾಸ್ಟರ್, ರಾಯಣ್ಣ ಹೂಗಾರ್, ಸಾಹೇಬಣ್ಣ, ನಾಗಪ್ಪ ಚಿಕ್ಕನಹಳ್ಳಿ, ಈಶ್ವರಪ್ಪ, ಭಾಗಣ್ಣ, ಸಿದ್ದಪ್ಪ, ಭೀಮಣ್ಣ, ನಿಂಗಣ್ಣ, ನಿಂಗಮ್ಮ, ಕಮುತಿಗೆ, ದಂಡಮ್ಮ ಮುಂತಾದವರು ಹಾಜರಿದ್ದು ಭಜನೆಗಳ ಮೂಲಕ ಕಾರ್ಯಕ್ರಮಕ್ಕೆ ಭಕ್ತಿ ಮೆರಗು ನೀಡಿದರು.